ಹಲೋ ರಾಣೆಬ್ನರ್ ಮಂದಿ, ಇದು ಡೇ 112 ಆಫ್ 365 ಡೇಸ್ ಮಿನಿ ವ್ಲಾಗ್ ಚಾಲೆಂಜ್. ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಕಾರ್ ತೊಗೊಂಡು ಹೊರಗೊಂಟೆ. ಯಾಕಂದರೆ ಇವತ್ತು ಶಿವಮೊಗ್ಗಕ್ಕೆ ಹೋಗ್ಬೇಕಿತ್ತು. ಶಿವಮೊಗ್ಗದಾಗ ನಮ್ಮ ಫ್ರೆಂಡಿಂದ ಒಂದು ಮದುವೆ ಇತ್ತು. ಫಸ್ಟ್ ರವಿಗೆ ಬಾ ಅಂತಂದೆ, 7 ಗಂಟೆ ಒಳಗೆ ಬಿಡೋಣ ಅಂದ. ಟೈಮ್ ಆದ್ರೂ ಫೋನ್ ಎತ್ತಲಿಲ್ಲ. ಆಮೇಲೆ ಪೆಟ್ರೋಲ್ ಕಮ್ಮಿ ಇತ್ತು, ಪೆಟ್ರೋಲ್ ಹಾಕ್ಸ್ಕೊಂಡು ಪೆಟ್ರೋಲ್ ಬಂಕ್ನಾಗ ಅಲ್ಲಿಂದ ಅವ್ರ ಮನೆಗೆ ಹೋದೆ. ಅವನು ಒಂದು 5 ನಿಮಿಷ ಅಂದ ಕೂತ್ಕೊಂಡಿದ್ದೆ. ಆಮೇಲೆ ಗಾಗಲ್ ಆರ್ಡ್ರ್ ಮಾಡಿದ್ದಂತ ಕೊಟ್ಟ. ಆಮೇಲೆ ಅವ್ರ ಮನೆಯಾಗ ಲವ್ ಬರ್ಡ್ಸ್ ಇದ್ವು, ಅವನು ಒಂದು ಸ್ವಲ್ಪ ತಂಗ ಆಟಾಡ್ಸ್ಕೊಂಡು ಕೂತ್ಕೊಂಡಿದ್ದೆವು ರೆಡಿ ಆಗೋ ತನಕ. ಆಮೇಲೆ ರೆಡಿಯಾಗಿ ಬಂದಮೇಲೆ ಇಬ್ಬರು ಹೊಂಟು. ಅಲ್ಲಿಂದ ನಾವು ಹೋಗಿದ್ದು ವಾಯಾ ತುಮಿನಕಟ್ಟಿ ಹೊನ್ನಾಳಿ ಆ ರೋಡ್ ಮಾತ್ರ ಮಸ್ತ್ ಇತ್ತು. ಶಿವಮೊಗ್ಗಕ್ಕೆ ಹೋಗ್ಬೇಕಂದ್ರೆ ಆ ರೂಟ್ ಮ್ಯಾಗ ಹೋಗ್ರಿ, ರೋಡ್ ಚಲೋ ಐತಿ. ಹರಿಹರ ಮೇಲೆ ಹೋಗೋದು ಸ್ವಲ್ಪ ಸುತ್ತಾಗ್ಬೋದು. ಆಮೇಲೆ ಹೋಗ್ತಾ ಹಂಗೆ ಮತ್ತು ಒಂದು ಸ್ವಲ್ಪ ಸ್ಟಾಪ್ ಮಾಡಿದ್ವಿ, ಒಂದು ಟೀ ಕುಡಿದ್ರಾತಂತಂದು ಟೀ ಕುಡ್ಕೊಂಡು ಅಲ್ಲಿಂದ ಚೌಟ್ರಿಗೆ ಹೋದ್ವಿ. ಆಲ್ಮೋಸ್ಟ್ 9 ಗಂಟೆ 7 ಗಂಟೆಗೇನೋ ಬಿಟ್ಟಿದ್ವಿ. 2 ಸಲ ಸ್ಟಾಪ್ ಮಾಡ್ಕೊಂಡು ಹೋದ್ವಿ. ರೀಚ್ ಆಗಿದ್ದು ಆಲ್ಮೋಸ್ಟ್ ಒಂದು 9 ಗಂಟೆ 9 ಕಾಲಾಗಿದ್ದು ಶಿವಮೊಗ್ಗ. ಆಮೇಲೆ ಹೋದ್ವಿ, ಇವ್ರು ಫೋಟೋ ಶೂಟ್ ನಡೆಸಿದ್ರು ಹೊರಗೆ. ಆಮೇಲೆ ನಾವು ಹಂಗೆ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡು ಒಳಗೆ ಬಂದು ಚೌಟ್ರಿ ರೆಡಿ ಮಾಡಿದ್ರು. ಒಂದೇ ಅಕ್ಕಿ ಕಾಳಿತ್ತು, ಡೆಕೋರೇಷನ್ ಎಲ್ಲ ಚಲೋ ಮಾಡಿದ್ರು ಸ್ಟೇಜ್ ಮೇಲೆ. ಆಮೇಲೆ ಫಸ್ಟ್ ಟಿಫನ್ ಮಾಡೋಣ ಅಂತ ಹೋದ್ವಿ. ಇಲ್ಲೂ ಸಹಿತ ನನಗೆ ಇಡ್ಲಿನೇ ಸಿಕ್ಕಿದ್ದು. ಟಿಫನ್ ಮುಗಿಸ್ಕೊಂಡು ಬಂದ್ವಿ. ಅಷ್ಟೊತ್ತಿಗೆ ಒಂದೇ ಅಕ್ಕಿ ಕಾಳಿಗೆ ಟೈಮ್ ಆಗಿತ್ತು ಅಂತಂದು ಎಲ್ಲರೂ ಬಂದು ನಿಂತ್ಕೊಂಡಿದ್ರು, ಶಾಸ್ತ್ರ ಎಲ್ಲ ಮಾಡ್ಲತ್ತಿದ್ರು. ಆಮೇಲೆ ಅವ್ರ ಕಡೆ ಶಾಸ್ತ್ರ ಸ್ವಲ್ಪ ಡಿಫ್ರೆಂಟ್. ಇದು ಕಾಶಿ ಯಾತ್ರೆಗೆ ಹೋಗಿ ವಾಪಸ್ ಕರ್ಕೊಂಡು ಹೋಗೋದು. ನಮ್ಮ ಕಡೆ ಎಲ್ಲ ಕುತ್ಕೊಂಡು ತಾಳಿ ಕಟ್ಸಿದ್ರೆ, ಇವ್ರ ಕಡೆ ನಿಂತ್ಕೊಂಡು ತಾಳಿ ಕಟ್ಟಿಸ್ತಾರೆ. ಶಿವಮೊಗ್ಗ ಸೈಡ್ ಅವ್ರ ಕಡೆ ಮದುವೆ ಎಲ್ಲ ಹಿಂಗೆ ಮಾಡ್ತಾರಂತ. ಎಲ್ಲ ಶಾಸ್ತ್ರ ನೋಡ್ಕೊಂಡು ಕೂತ್ಕೊಂಡಿದ್ವಿ. ಅಷ್ಟೊತ್ತಿಗೆ ಮುಹೂರ್ತ ಟೈಮ್ ಆಯ್ತು, ತಾಳಿ ಕಟ್ಟಿದ್ರು. ಅಲ್ಲಿಂದ ಮತ್ತು ಅವ್ರು ಬೇರೆ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಡುವೆ ಸಪ್ತಪದಿ ಶಾಸ್ತ್ರನೂ ಆಯ್ತು. ಅದನ್ನೂ ಹಂಗೆ ಒಂದು ವಿಡಿಯೋ ಮಾಡಿಕೊಂಡೆ. ಚೆನ್ನಾಗಿತ್ತು ಓವರ್ ಆಲ್ ಅವ್ರದ್ದು ಶಾಸ್ತ್ರ ಎಲ್ಲ. ಆಮೇಲೆ ಸೆಕೆಂಡ್ ಅಕ್ಕಿ ಕಾಳಿಗೆ ರೆಡಿಯಾಗಿ ಮತ್ತು ಸ್ಟೇಜ್ ಮೇಲೆ ಬಂದು ನಿಂತ್ಕೊಂಡ್ರು. ಆಮೇಲೆ ಅವ್ರ ಫ್ರೆಂಡ್ಸ್ ಗ್ರೂಪ್ ಸ್ವಲ್ಪ ದೊಡ್ಡದಿತ್ತು, ಅವರೆಲ್ಲ ಕೇಕ್ ತೊಗೊಂಬಂದೆಲ್ಲ ಕಟ್ ಮಾಡಿಸಿದ್ರು. ಆಮೇಲೆ ಅಲ್ಲಿಂದ ಫೋಟೋ ಶೂಟೆಲ್ಲ ಮುಗಿಸ್ಕೊಂಡು ಟೈಮ್ ಆಕೈತೆ ಮತ್ತು ಊರಿಗೆ ಬರೋದು ಅಂತಂದು ಹೋಗಿ ಊಟಕ್ಕೆ ಹೋದ್ವಿ. ಸ್ಟಾರ್ಟಿಂಗು ವಾಟರ್ ಮೆಲನ್ ಜ್ಯೂಸ್ ಕೊಟ್ಟಿದ್ರು ವಿತ್ ಚಿಯಾ ಸೀಡ್ಸ್. ಆಮೇಲೆ ಊಟ ಕೂತ್ಕೊಂಡು ಊಟ ಮಾತ್ರ ಅಲ್ಟಿಮೇಟ್, ಮಾತಾಡೋಂಗೆ ಇಲ್ಲ. ಆ ಕಡೆ ಸ್ಟೈಲ್ನಾಗ ಚೆನ್ನಾಗಿ ಮಾಡಿದ್ರು ಅಡುಗೆ ಎಲ್ಲ. ಬೇಬಿಕಾರ್ನ್ ಮಂಚೂರಿ, ಹೋಳ್ಗೆ, ಅನ್ನ ಸಾಂಬಾರು ಮತ್ತು ಪೂರಿ ಎಲ್ಲ ಮಾಡಿದರು. ಮಸ್ತ್ ಇತ್ತು ಟೇಸ್ಟ್ ಮಾತ್ರ. ಆಮೇಲೆ ಒಬ್ಬರು ಆಂಟಿ ಸಾಂಬಾರು ಬಡ್ಸೋಬೇಕಾರೆ ನನ್ನ ಮೈ ಮೇಲೆ ಚೆಲ್ಬಿಟ್ರು. ಮತ್ತು ಊಟ ಮುಗಿಸ್ಕೊಂಡು ಅಲ್ಲಿಂದ ವಾಪಸ್ ಹೊಂಟ್ವಿ. ಹರಿಹರದಾಗ ಒಂದು ಸ್ವಲ್ಪ ಕೆಲಸ ಇತ್ತು, ಸಣ್ಣ ಕೆಲಸ ಮುಗಿಸ್ಕೊಂಡು ಬರೋಣ ಅಂದು ಹಂಗೆ ವಾಯ ಹರಿಹರಕ್ಕೆ ಬಂದು ಹರಿಹರದಾಗ ಕೆಲಸ ಮುಗಿಸ್ಕೊಂಡು ಅಲ್ಲೊಂದು ಡಾಬಾ ಸೈಡ್ ನಿಂತ್ಕೊಂಡು ಟೀ ಕುಡಿದು ಅಲ್ಲಿಂದ ವಾಪಸ್ ಮನೆಗೆ ಬಂದೆ. ಬರೋಬೇಕಾರೆ ಫಾರೆಕ್ಸಿಂದ ಒಂದು ನ್ಯೂಸ್ ಇತ್ತು, ಸೊ ಹಂಗೆ ವೀಡಿಯೋಸ್ ನೋಡ್ಕೊತ ಬಂದೆ ಲೈವ್. ಆಮೇಲೆ ರವಿನ ಅವ್ರ ಮನೆಗೆ ಡ್ರಾಪ್ ಮಾಡಿ ಅಲ್ಲಿಂದ ನಮ್ಮ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಮತ್ತು ಸಾಯಂಕಾಲ ಹೊರಗೆ ಬಂದೆ. ಹೊರಗೆ ಬಂದು ಸ್ವಲ್ಪ ಹೊತ್ತು ಮಾರ್ಕೆಟ್ನಾಗ ಕೆಲಸ ಇತ್ತು, ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದು ವ್ಲಾಗ್ ನೋಡ್ಕೊತ ಮಲ್ಕೊಂಡೆ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇವತ್ತಿನ ವ್ಲಾಗ್ನಾಗ ಇಷ್ಟ ಫ್ರೆಂಡ್ಸ್. ಮತ್ತು ನಾಳೆ ಸಿಗ್ತೀನಿ. ಬಾಯ್.